ಚುನಾವಣೆ ಆಗಬೇಕಿದೆ. ವಾರ್ಡ್ ವಿಂಗಡಣೆ ಮಾಡಲಾಗುತ್ತದೆ ಎಂದು ಹೇಳಲಾಗ್ತಾ ಇದೆ. ಡಿಸಿ 4 ಬಾರಿ ಪತ್ರ ಬರೆದರೂ ಕೂಡ ಪಾಲಿಕೆ ಆಯುಕ್ತರಿಂದ ಯಾವುದೇ ಉತ್ತರವಿಲ್ಲ ಎಂದು ಮಾಜಿ ಶಾಸಕ ಕೆಬಿ ಪ್ರಸನ್ನ ಕುಮಾರ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, 4 ಪತ್ರಕ್ಕೂ ಉತ್ತರ ಬಂದಿಲ್ಲ. ಚುನಾವಣೆ ಮಾಡಲು ಕಾಂಗ್ರೆಸ್ ಸರ್ಕಾರಕ್ಕೆ ಧೈರ್ಯವಿಲ್ಲ ಎಂದರು. ಕೆಲ ಗ್ರಾಮಗಳು ಪಾಲಿಕೆಗೆ ಸೇರಿಸಬೇಕೆಂಬ ಪ್ರಕ್ರಿಯೆ ನಡೆಯಬೇಕು. ಕೆಲ ಗ್ರಾಮ ಪಂಚಾಯತ್ನ ಅವಧಿ ಬಾಕಿ ಇದೆ. ಹೊಸ ವ್ಯವಸ್ಥೆ ಸರಿ ಇದ್ರೆ ಹಳೆ ವ್ಯವಸ್ಥೆ ರದ್ದುಗೊಳಿಸಿ, ಇಲ್ಲವಾದಲ್ಲಿ ಹಳೆ ವ್ಯವಸ್ಥೆಯಲ್ಲೇ ಚುನಾವಣೆ ನಡೆಯಿಸಿ ಎಂದು ಹೇಳಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಈ ಪಾಲಿಕೆ ಚುನಾವಣೆ ಆಗದಲೇ ಈಗಾಗಲೇ ಅಧಿಕಾರ ಅವಧಿ ಮುಗಿದು 8-10 ತಿಂಗಳು ಆಗ್ತಾ ಬಂತು. ಈ ವಾಟರ್ ಬೋರ್ಡ್ನವರು ಯಾರಿಗೆ ಇವತ್ತು ಮನೆಯಲ್ಲಿ ನೀರು ಬಂದಿಲ್ಲ ಅಂತಂದರೆ ಯಾರಿಗೆ ಕೇಳಬೇಕು? ಮಾಮೂಲಿ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಅಂತೇಳಿ ಫೋನ್ ಮಾಡ್ರೆ ಅದು ನಮಗೆ ಬರಲ್ಲ, ವಾಟರ್ ಬೋರ್ಡ್ನವ್ರು ನೋಡ್ತಾರೆ ಅಂತೇಳಿ ಹೇಳ್ತಾರೆ. ಮತ್ತು ವಾಟರ್ ಬೋರ್ಡ್ನವ್ರು ಯಾರು ಏನು ಅಂತ ಜನ ಹುಡ್ಕೋಷ್ಟೊತ್ತಿಗೆ ಅವತ್ತಿನ ದಿನ ಮುಗಿದೋಗಿರುತ್ತೆ. ಅವ್ರು ಮಾಡೋ ಕೆಲಸಕ್ಕೆ ಹೋಗಬೇಕು, ಮತ್ತೊಂದಕ್ಕೆ ಹೋಗಬೇಕು, ಆ ಕಡೆ ಕಾರ್ಯಪ್ರವೃತ್ತರಾಗ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 24/7 ಲೈನನ್ನು ಎಳೆದು ಅದನ್ನು ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ಬಡಾವಣೆಗಳಲ್ಲಿ ಹಳೆಯ ಪೈಪ್ಲೈನ್ ವ್ಯವಸ್ಥೆಯನ್ನು ನಿಲ್ಲಿಸಿ 24/7 ಲೈನನ್ನು ಕನೆಕ್ಷನ್ ಕೊಟ್ಟಿದ್ದಾರೆ. ಸಣ್ಣ ಉದಾಹರಣೆ, BB ಸ್ಟ್ರೀಟಿಂದ ಸುಮಾರು ಒಂದು 8-10 ಜನ ಬಂದಿದ್ದರು ನಿನ್ನೆ. ಹೊಸ ಕನೆಕ್ಷನ್ ಕೊಟ್ಟಿದ್ದಾರೆ, ಹಳೆ ಕನೆಕ್ಷನ್ ನೀರು ಬರ್ದಂಗೆ ಮಾಡಿದ್ದಾರೆ. ಹೊಸ ಕನೆಕ್ಷನ್ನಲ್ಲಿ ಒಂದು ವ್ಯವಸ್ಥೆ ಸರಿ ಇಲ್ಲ, ಭಾಳ ತೆಳ್ಳಗೆ ಅಂದರೆ ಭಾಳ ತೆಳ್ಳಗೆ ನೀರು ಬರುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಟೈಮಿಂಗ್ ಏನಿಲ್ಲ ಅದಕ್ಕೆ. 24/7 ಅಂದ್ರೇನು? ಟೈಮಿಂಗೇ ಇಲ್ಲ. ಅರೌಂಡ್ ದ ಕ್ಲಾಕ್ ಬರ್ತಾ ಇರ್ಬೇಕು ನೀರು. ಮತ್ತೆ ಕೇಳಿ, ನಮಗವಾಗ ಫಸ್ಟು ನಾನವಾಗ ನಗರಸಭಾ ಸದಸ್ಯ ಇದ್ದೆ. ನಮ್ಮ ಈಶ್ವರಪ್ಪನವರು ಡೆಪ್ಟಿ CM ಇದ್ದರು ಅನ್ಸುತ್ತೆ. ಆ ಟೈಮ್ನಲ್ಲಿ ಅಧಿಕಾರಿಗಳು ಏನು ಬಂದಿದ್ದರು 24/7 ಬಗ್ಗೆ ನಮ್ಮ ನಗರಸಭೆಯಲ್ಲಿ ಹೇಳ್ತಾ ಎಕ್ಸ್ಪ್ಲೈನ್ ಮಾಡಿದ್ದು. ಜನ ಈಗ ನಮ್ಮ ಮನೆ ಮುಂದೆ ನೀರಿನ ಟ್ಯಾಂಕಿಗೆ ನೀರು ಬಿಟ್ಕೋಬೇಕು, ಆಮೇಲೆ ಅದಕ್ಕೆ ಮೋಟ್ರ್ ಇಳಿಸಿ ಅಲ್ಲಿಂದ ನೀರು ಎತ್ತಬೇಕು, ಆ ಪವರ್ ವೇಸ್ಟು, ಟ್ಯಾಂಕ್ ಮಾಡೋ ಜಾಗ ವೇಸ್ಟು, ಇದೆಲ್ಲವನ್ನು ತಪ್ಪಿಸಿ ನಲ್ಲಿ ನೀರೇ ಸೀದಾ ಎಲ್ಲಿಗೆ ಹೋಗುತ್ತೆ? ನಮ್ಮ ಮೂರನೇ ಮಾಡಿ ತೊಟ್ಟಿಗೆ ಹೋಗುತ್ತೆ ಅಂತ ಹೇಳಿದರು. ನಾವು ನಿಜವಾಗ್ಲೂ ಯಾವುದೋ ಲೋಕಕ್ಕೆ ಹೋದ್ವಿ, ನಾವು ಶಿವಮೊಗ್ಗದಲ್ಲಿ ಅಂದ್ಕೊಂಡಿದ್ವಿ ಅವತ್ತು. ಆದರೆ ಇವತ್ತು ನಾವು ತೊಟ್ಟಿ ಏನೋ ದೊಡ್ಡದು ಮಾಡಿದ್ದೀವಿ, ಅದಿದೆ. ಸದ್ಯ ಇವ್ರು ಮಾತು ಕಟ್ಕೊಂಡು ತೊಟ್ಟಿ ಮಾಡದೇ ಇದ್ದಿದ್ರೆ ಏನು ಕಥೆ ಇತ್ತೋ ಗೊತ್ತಿಲ್ಲ ಅಲ್ಲ. ಮನೆ ನರಸಿಂಹ ವ್ಯವಸ್ಥೆ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಥರದಲ್ಲಿ ತಾಪತ್ರೆ ಆಗೋ ರೀತಿ ಅಲ್ಲ. ಇವತ್ತು ಅಲ್ಲಿ ಈ ಕನೆಕ್ಷನ್ ಕಟ್ ಮಾಡ್ಯಾರೆ, ಆ ಕನೆಕ್ಷನಲ್ಲಿ ನೀರಿಲ್ಲ. ಇದನ್ನೆಲ್ಲ ಕೇಳಲಿಕ್ಕೆ ಈ ನಮ್ಮ ಒಂದೊಂದು ಬಡಾವಣೆಯಿಂದ ಒಬ್ಬೊಬ್ಬರು ಕಾರ್ಪೊರೇಟರ್ಗಳನ್ನು ಯಾವ್ದಾರೋ ಪಕ್ಷದಲ್ಲವ್ರು ಇರಲಿ, ಸ್ಥಳೀಕರಿಗೆ ಕರೆದು ಕೇಳಿ ಸರಿ ಮಾಡಿಸುವಂತ ಹೇಳಲಿಕ್ಕೆ ಒಬ್ಬರು ಬೇಕು. ಈ ಸರ್ಕಾರ ಈ ಚುನಾವಣೆ ಮಾಡೋಕ್ಕೆ ಹಿಂದೇಟಾಗ್ತಾ ಇದೆ. 8-9 ತಿಂಗಳಾದರೂ ಕೂಡ ಅದರ ಕಡೆ ಗಮನ ಹರಿಸ್ತಾ ಇಲ್ಲ. ಈ ಶಿವಮೊಗ್ಗ ನಗರ ಪಾಲಿಕೆ ಇನ್ನೂ ದೊಡ್ಡದಾಗಬೇಕು, ಸುತ್ತಮುತ್ತಲಿನ ಗ್ರಾಮ ಪಂಚಾಯತಿಗಳನ್ನು ಸೇರಿಸ್ಕೋಬೇಕು ಅಂತೆಲ್ಲ ಒಂದು ಚರ್ಚೆ ತಮ್ಮೆಲ್ಲರ ಗಮನದಲ್ಲಿದೆ, ನಡೀತಾ ಇದೆ. ಆದರೆ ಈ ವಿಚಾರದಲ್ಲಿ DC ಅವರು ಜಿಲ್ಲಾಧಿಕಾರಿಗಳಿಂದ ನಮ್ಮ ನಗರ ಪಾಲಿಕೆ ಆಯುಕ್ತರಿಗೆ ಸುಮಾರು 4 ಪತ್ರವನ್ನು ಬರೆದಿದ್ದಾರೆ. ಸರ್ಕಾರದಿಂದ DC ಅವರಿಗೆ ಬಂದಿದೆ, DC ಅವರು ಆಯುಕ್ತರಿಗೆ ಬರೆದಿದ್ದಾರೆ. ಏನಂತ 6/12/23 ಒಂದು ಪತ್ರ ಬರೆದಿದ್ದಾರೆ, 4/6/24 ಒಂದು ಪತ್ರ ಬರೆದಿದ್ದಾರೆ, 27/6/24 ಒಂದು ಪತ್ರ ಬರೆದಿದ್ದಾರೆ, 15/7/24 ಒಂದು ಪತ್ರ ಬರೆದಿದ್ದಾರೆ. 4 ಬಾರಿ ಪತ್ರ ಬರೆದಿದ್ದಾರೆ. ಆಯುಕ್ತರಿಂದ ಅಲ್ಲಿಗೆ ವಾಪಸ್ಸು ಯಾವುದೋ ಮಾಹಿತಿ ಇಲ್ಲ. ಇಷ್ಟು ಸಮಯದಿಂದ 30/9 ಮೊದಲನೇ
6/12/23ಕ್ಕೆ ಮೊದಲನೇ ಪತ್ರ ಬರೆದಿದ್ದಾರೆ. 30/9/23ಕ್ಕೆ. ಇದು 30/9ಕ್ಕೆ ಡಿ ಸಿ ಬರೀತಾರೆ ಅಂತಂದರೆ ಡಿ ಸಿಗೆ ಸರ್ಕಾರದಿಂದ ಬಂದಿದೆ. ಆವತ್ತಿನಿಂದ ಇವತ್ತು ತನಕ 4 ರಿಮೈಂಡ್ ಮಾಡಿದ್ರು ರಿಪ್ಲೈ ಇಲ್ಲ ಅಂತಂದರೆ ಎಷ್ಟು ಇಂಟ್ರೆಸ್ಟು ಇದೆ ಇದ್ರ ಬಗ್ಗೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಚುನಾವಣೆ ಮಾಡಲಿಕ್ಕೆ ನನಗೆಲ್ಲೋ ಒಂದು ಕಡೆ ಅನಿಸ್ತಾ ಇದೆ ಅವರಿಗೆ ಧೈರ್ಯ ಇಲ್ವಾ. ಈಗ ಇದನ್ನೆಲ್ಲ ಸುತ್ತಮುತ್ತಲ ಇರೋ ಗ್ರಾಮ ಪಂಚಾಯತಿಗಳನ್ನು ಸೇರಿಸ್ಕೋಬೇಕು ಅಂದರೆ ಅವರ ಅವಧಿ ಕೂಡ ಇನ್ನೂ ಇದೆ. ಗ್ರಾಮ ಪಂಚಾಯತಿಯಿಂದ ಗೆದ್ದಿರೋರ್ದು 3 ವರ್ಷಕ್ಕೆ ಅವಧಿ ಕೊಟ್ಟಿದ್ದರು ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ. ಇನ್ನೂ 1 ವರ್ಷ ಅವರಿಗೆ ಅವರ ಅವಧಿ ಇದೆ. ಈಗ ಅವರ ಅವಧಿಯನ್ನು ಮೊಟಕುಗೊಳಿಸುತ್ತಿರೋ ಅಥವಾ ಅವ್ರಿಗೆ ಮುಗಿಯೋ ತನಕನೂ ನಮ್ಮ ಕತೆ ಇದೆನಾ? ನೀರಿಗೆ ಯಾರಿಗೆ ಕೇಳಬೇಕು? ನೀರು ಅಂದರೆ ಮುನ್ಸಿಪಾಲ್ಟಿಗೆ ಹೋದರೆ ವಾಟರ್ ಬೋರ್ಡು ಅಂತಾರೆ. ಇನ್ನೊಂದು ಕಡೆ ಅವ್ರಿಗೆ ಅಲ್ಲಿ ಹುಡ್ಕೊಂಡು ಹೋದರೆ ನಮ್ಮ ಹತ್ರ ಅವ್ರು ಯಾರು ಸಿಗಬೇಕು ಅವ್ರು ಸಿಗೋದಿಲ್ಲ. ಇಲ್ಲಿ ಹಳೆಯ ವ್ಯವಸ್ಥೆಯಲ್ಲಿ ಏನು ಮುನ್ಸಿಪಾಲ್ಟಿಯವ್ರು ಮಾಡಿದ್ರು ಪೈಪ್ಲೈನ್, ಅದರಲ್ಲೂ ನೀರು ಅದನ್ನು ನಿಲ್ಲಿಸಿದ್ದಾರೆ. ಈಗ ಒಂದೊಂದೇ ಏರಿಯಾಕ್ಕೆ ಹಿಂಗೆ ಮಾಡ್ತಾ ಹೋದರೆ ನಾನು ಅದಕ್ಕೆ ಈ ವಿಚಾರದಲ್ಲಿ ವಾಟರ್ ಸಪ್ಲೈ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಒತ್ತಾಯ ಕಮಿಷನರಿಗೆ ಜಿಲ್ಲಾಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ಕರೆಕ್ಟಾಗಿ ಎಲ್ಲ ವ್ಯವಸ್ಥೆ ಸರಿ ಇದ್ದರೆ ಮಾತ್ರ ಹಳೆಯ ವ್ಯವಸ್ಥೆಯನ್ನು ನಿಲ್ಲಿಸಿ ಹೊಸ ವ್ಯವಸ್ಥೆಗೆ ಪ್ರಾರಂಭ ಮಾಡಿ. ಇಲ್ಲ ಅಂತಂದರೆ ಜನಕ್ಕೆ ಬಹಳ ತೊಂದರೆ ಆಗ್ತಾಯಿದೆ. ಅವ್ರನ್ನ ಹುಡುಕೋಕ್ಕೆ ಆಗ್ತಾಯಿಲ್ಲ. ಇನ್ನು ಈ ಚುನಾವಣೆ ಮಾಡಲಿಕ್ಕೆ ಈಗಾಗಲೇ ನಿನ್ನೆ ನಾನು ಪತ್ರಿಕೆಗಳಲ್ಲಿ ನೋಡಿದೆ, ಮಂತ್ರಿಗಳಿಗೆ ಇದು ಮನವಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಲೀಡರ್ಗಳು. ಅದರಲ್ಲಿ ಅವರು ನಾನು ಬಂದು ನೋಡ್ತೀನಿ ಅಂತ ಹೇಳಿದ್ದಾರೆ. ಬಂದು ನೋಡೋದೆಲ್ಲ ಏನಿದೆ ಇಲ್ಲಿ? ಸರ್ಕಾರದಿಂದ ಪತ್ರ ಡಿ ಸಿಗೆ, ಡಿ ಸಿಯಿಂದ ಕಮಿಷನರಿಗೆ, ಇದಿಲ್ಲೇ ಓಡಾಡ್ತಾ ಇದೆ. ಬಿಟ್ಟರೆ ಮಾಡಬೇಕು ಅಂತ ಇಂಟ್ರೆಸ್ಟ್ ತೋರಿಸಿ ವ್ಯವಸ್ಥೆಗಳನ್ನು ಮಾಡಿದ್ರೆ ಅಧಿಕಾರಿಗಳಿಗೆ ಹೇಳಿದ್ರೆ ಅದು ವ್ಯವಸ್ಥೆಗಳಾಗುತ್ತೆ ಮುಂದಿಂದು. ಚುನಾವಣಾಧಿಕಾರಿ ಈ ವಿಚಾರದಲ್ಲಿ ನೋಡಿಕೊಂಡೆ ಗಮನಕ್ಕೆ ತಂದಿದ್ದಾರೆ. ಶಿವಮೊಗ್ಗ, ಮೈಸೂರು ಮತ್ತು ತುಮಕೂರು ಇವೆಲ್ಲ ಚುನಾವಣೆ ಬೇಗ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜನರ ವ್ಯವಸ್ಥೆಗೆ ಜನರಿಗೆ ಅನುಕೂಲ ಆಗಲಿಕ್ಕೋಸ್ಕರ ನಾವು ಚುನಾವಣಾ ಅಧಿಕಾರಿಯ ತೀರ್ಮಾನಕ್ಕೆ ನಾವೆಲ್ಲರೂ ನಿಜವಾಗ್ಲೂ ನಾವು ತುಂಬು ಹೃದಯದ ಸ್ವಾಗತವನ್ನು ಮಾಡ್ತೀವಿ. ಯಾಕೆಂತಂದರೆ ಬಹಳ ಕಷ್ಟ ಆಗ್ತಾಯಿದೆ ಅಧಿಕಾರಿಗಳ ಕೈಯಲ್ಲಿ ಇಲ್ಲಿ ನಾಗರಿಕರಿಗೆ ವ್ಯವಸ್ಥೆಯನ್ನು ಮುಟ್ಟಿಸೋವಂಥ ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅವರಿಗೆ ಪ್ರಶ್ನೆ ಕೇಳೋಕ್ಕೆ ಯಾರೂ ಸಿಗ್ತಾ ಇಲ್ಲ. ಜನಕ್ಕೆ ತುಂಬ ಕಷ್ಟ.